ನಮಸ್ಕಾರ ಬಾಸು, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹತ್ರ ಸಿಕ್ಕಾಪಟ್ಟೆ ಆಕ್ಷನ್ನಲ್ಲಿ ಪಿಕ್ ಮಾಡಿದರು. ಒಂದು ಕಡೆ ಎಮೋಷನ್ ಆಗಿ ನೋಡಬೇಕಂದ್ರೆ ಒಂದಿಷ್ಟು ಪ್ಲೇಯರ್ಗಳನ್ನ ಕೈ ಬಿಟ್ರು ಅಂತ ಹೇಳಬೇಕು. ಸಿರಾಜ್ ಆಗಿರ್ಬೋದು, ಫ್ಯಾಬ್ ಡ್ಯುಪ್ಲೆಸಿ ಆಗಿರ್ಬೋದು, ನಮ್ಮ ಹುಲಿ KL ರಾಹುಲ್ ಆಗಿರ್ಬೋದು, ಚಹಲ್ ಆಗಿರ್ಬೋದು, ಮ್ಯಾಕ್ಸ್ವೆಲ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಹಿಂದೆ ಆಡಿದಂಥ ಆರ್ ಸಿ ಬಿಗೆ ಆಡಿದಂಥ ಆಟಗಾರರನ್ನ ಒಂದಿಷ್ಟು ಈ ಸಲ ಆಕ್ಷನಲ್ಲಿ ಬೈ ಮಾಡೋಕ್ಕಾಗಲಿಲ್ಲ ಆರ್ ಸಿ ಬಿಗೆ. ಯಾಕಂದರೆ ಅವ್ರದ್ದು ಒಂದು ಥಾಟ್ಸ್ ಇತ್ತೇನೋ ಈ ಸಲ ಹೊಸ ಟೀಮ್ನ ಕಟ್ಟಬೇಕು ಅಂತ. ಅದಕ್ಕಾಗಿ ಹಳೆ ಪ್ಲೇಯರ್ಸ್ಗಳನ್ನ ಕೈ ಬಿಟ್ರು ಅಂತಲೇ ಹೇಳ್ಬೋದು. ಒಂದು ಸೈಡ್ ನೋಡೋಕೆ ಹೋದರೆ ಎಮೋಷನ್ಸ್ ಅಂತ ನೋಡೋಕೆ ಹೋದರೆ ಆರ್ ಸಿ ಬಿ ತಂಡದವ್ರು ತಗೋಬೇಕು. ಆದರೆ ಕಪ್ ಗೆಲ್ಲೇಬೇಕು ಅಂತ ನಾವು ನೋಡೋಕೆ ಹೋದರೆ ಹೌದು, ಎಸ್, ನಾವು ಕಂಪಲ್ಸರಿಯಾಗಿ ಆಟಗಾರನ ಚೇಂಜ್ ಮಾಡಲೇಬೇಕಿತ್ತು. ಆ ಥಾಟ್ಸಲ್ಲಿಯೂ ಕೂಡ ಮ್ಯಾನೇಜ್ಮೆಂಟ್ದವರು ಈ ಸಲ ಆಕ್ಷನ್ನಲ್ಲಿಯೂ ಕೂಡ ಸಾಕಷ್ಟು ಬೇರೆ ಬೇರೆ ಪ್ಲೇಯರ್ಸ್ಗಳನ್ನ ತೊಗೊಂಡಿದ್ರು. ಒಟ್ಟಿನಲ್ಲಿ ಆಲ್ಮೋಸ್ಟ್ ನಮ್ಮ ಸಿರಾಜನ್ ಅವರು ಆಗಿರ್ಬೋದು, ಫ್ಯಾಬ್ ಡ್ಯುಪ್ಲೆಸರ್ ಆಗಿರ್ಬೋದು, ತಮ್ಮ ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟ್ ಆಗಿರ್ಬೋದು, ಫ್ಯಾಬ್ ಡ್ಯುಪ್ಲೆಸರ್ ಒಂದು ಸಲ ಕಣ್ಣೀರು ಹಾಕೋ ಪೋಸ್ಟನ್ನು ಹಾಕಿದ್ರು. ಆ್ಯಂಡ್ ಸಿರಾಜ್ ಅವರು ಕೂಡ ಫುಲ್ಲು ಒಂದು ಪೇಜ್ ಗಂಟಲೆ ಅವರ ಒಳಗಡೆ ಇದ್ದಂಥ ಆರ್ ಸಿ ಬಿ ಮೇಲೆ ಇದ್ದಂಥ ಅಭಿಮಾನವನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಅವರು ಪೇಜ್ ಮೂಲಕ ಬರೆದು ಹಾಕಿದ್ರು. ಒಟ್ಟಿನಲ್ಲಿ ಮುಂದೆ ಒಂದು ಸೀಸನಲ್ಲಿ ಅಕಸ್ಮಾತಾಗಿ ಮುಂದೆ ಒಂದು ಚಾನ್ಸ್ ಇದ್ರೂ ಕೂಡ ಅವರು ಒಳ್ಳೆ ಆಲ್ಮೋಸ್ಟ್ ಸಿರಾಜ್ ಅವರು ಕೂಡ ಆರ್ ಸಿ ಬಿ ಬರಬೇಕಂತ ಕೇಳ್ಕೊತೀನಿ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಸಿರಾಜ್ ಬೈನ ಬಿಟ್ಟು ಕೊಡೋಕ್ಕೆ ಆಗ್ತಾ ಇಲ್ಲ ಕೆಲವರಿಗೆ. ಆದರೂ ಅವರು ಗುಜರಾತ್ ಟೈಟನ್ಸ್ಗೆ ಆಡ್ತಾ ಇದ್ದಾರೆ ಈ ವರ್ಷ. ಆ್ಯಂಡ್ ನೆಕ್ಸ್ಟ್ ಫ್ಯಾಬ್ ಡ್ಯುಪ್ಲೆಸಿ ಅವ್ರು ಬಂದುಬಿಟ್ಟು ಯಾವುದು ಡೆಲ್ಲಿಗೇನೋ ಆಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಳ್ಳೇದಾಗಲಿ. ಆದರೂ ಕೂಡ ಈ ಸಲ ನಮ್ಮ ಆರ್ ಸಿ ಬಿ ಟೀಮ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಓಪನಿಂಗ್ ಹಿಡ್ಕೊಂಡು ಆಲ್ಮೋಸ್ಟ್ ಒಬ್ಬರು ಬಾಲರ್ವರೆಗೂ ಸಹ ಆಡುವಂಥ ಕೆಪಬಲ್ ಇರುವಂಥ ಪ್ಲೇಯರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಕ್ಯೂರಿಯಾಸಿಟಿ ಇದೆ. ಈ ಸಲ 2025 ಈ ಸಲ ಕಪ್ಪು ನಮ್ಮದೇ ಅನ್ನೋದು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆನೆಸ್ಟ್ಲಿ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಕಿಂಗ್ ಕೊಹ್ಲಿ ಅವರಾಗಿರ್ಬೋದು, ಫಿಲ್ ಸಾಲ್ಟು, ಲಿವಿಂಗ್ಸ್ಟೋನು, ಜಿತೇಶು, ಟೀಮ್ ಡೇವಿಡು, ಹ್ಯಾಸಲ್ವುಡ್ಡು, ಕೃಣಾಲ್ ಪಾಂಡ್ಯ ಒಂದು ಸಲ ನೋಡಿದ್ರೆ ಸಿಕ್ಕಾಪಟ್ಟೆ ಲೈನಪ್ ಬ್ಯಾಟಿಂಗ್ ಅಂತ ಅನ್ಕೋತೀನಿ. ಒಟ್ಟೆ ನೋಡಬೇಕು. ಈ ಸಲ ಆದರೂ ಒಂದು ಸಲ ಕಪ್ ಎತ್ತಾರೋ ಅಂತ ಅಂದ್ಕೊಳ್ಳೋ ಆಸೆ ಇದೆ. ನೋಡಬೇಕು ಒಟ್ಟಿನಲ್ಲಿ. ಆದರೂ ಒಂದು ಎಮೋಷನ್ಸ್ ನೋಡೋಕೆ ಹೋದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಆರ್ ಸಿ ಬಿ ಫ್ಯಾನ್ಸ್ಗಂತೂ. ಆಲ್ಮೋಸ್ಟ್ ನೋಡಬೇಕು ಮುಂದೆ ಚಹಲ್ ಮತ್ತು ನಮ್ಮ KL ಮತ್ತು ನಮ್ಮ ಸಿರಾಜ್ ಅವರು ಕೂಡ ಆರ್ ಸಿ ಬಿಗೆ ಆಡ್ತಾರೆ ಅಂದ್ಕೊಳ್ತೀನಿ. ಮುಂದೆ ಗೊತ್ತಿಲ್ಲ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಮುಂದ್ಗಡೆ. ಒಟ್ಟಿನಲ್ಲಿ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಒಂದು ಸೈಡ್ ಖುಷಿನೂ ಆಗ್ತಾಯಿದೆ. ಯಾಕಂದರೆ ಟೀಮು ಆ ರೀತಿ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟು. ನೋಡಬೇಕು ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ಈ ಸಲ ಕಪ್ ಹೊಡೆದ್ರೆ ಸಾಕಪ್ಪ ಅನಿಸ್ಬಿಡುತ್ತೆ. ಬಟ್ ಎಮೋಷನ್ಸ್ ಅಂತ ನೋಡೋಕೆ ಹೋದರೆ ಸಿಕ್ಕಾಪಟ್ಟೆ ಬೇಜಾರಂತೂ ಸಿಕ್ಕಾಪಟ್ಟೆ ಆಗ್ತಾಯಿದೆ. ನಮ್ಮ KL ರಾಹುಲ್ನ ಬೈ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಫೇಸ್ಗಳಾಗಿರ್ಬೋದು, ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ಬೇಜಾರು ಮಾಡಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಿಗ್ಗ ಮುಗ್ಗ ಉಗಿತಾ ಇದ್ರು. ಆದರೂ ಫಸ್ಟ್ ಡೇ ಅಷ್ಟೊಂದೇನು ಬೈ ಮಾಡೋಕ್ಕಾಗಲಿಲ್ಲ ಪ್ಲೇಯರ್ಸ್ಗಳನ್ನ. ಆದರೆ ಸೆಕೆಂಡ್ ಡೇ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ವಾಲಿಟಿ ಪ್ಲೇಯರ್ಸ್ನ ಆಯ್ಕೆ ಮಾಡ್ಕೊಂಡಿದ್ರು. ಅದರಲ್ಲಿ ಭುವನೇಶ್ವರ್ ಕುಮಾರ್ ಅವ್ರನ್ನ ಮತ್ತು ನಮ್ಮ ಕೃಣಾಲ್ ಪಾಂಡ್ಯ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಆಲ್ರೌಂಡರ್ ಸಿಕ್ಕಂಗಾಗಿತ್ತು ಕೃಣಾಲ್ ಪಾಂಡ್ಯ. ಮಿಡ್ಲ್ ಓವರಲ್ಲಿ ಸಿಕ್ಕಾಪಟ್ಟೆ ನಮಗೆ ನಮ್ಮ ಟೀಮಲ್ಲಿ ಸಿಕ್ಕಾಪಟ್ಟೆ ವೀಕ್ನೆಸ್ ಆಗಿತ್ತು. ಮತ್ತು ಬ್ಯಾಟಿಂಗ್ ಏನಾದ್ರು ಚಲೋ ಅಂತ ಆಗಿದ್ದರೆ ರನ್ನಿಂಗ್ ಅದು ಬಾಲಿಂಗಲ್ಲಿ ತುಂಬ ವೀಕ್ನೆಸ್ ಆಗ್ತಾಯಿತ್ತು ನಮ್ಮ ಟೀಮ್ ಅಂತೂ. ಇವಾಗ ಈಕ್ವಲ್ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನೋಡಬೇಕು ಈ ಸೀಸನ್ ಹೆಂಗಾಗುತ್ತೆ ಅಂತ. ಆಲ್ಮೋಸ್ಟು ನಮ್ಮ ಎಲ್ಲ ಟೀಮ್ಗೂ ಪ್ಲೇಯರ್ಸ್ಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮ ಟೀಮು ಸ್ವಲ್ಪ ಹೆವಿ ಸ್ಟ್ರಾಂಗಾಗಿ ಕಾಣ್ತಾ ಇದೆ ನನ್ನ ಪ್ರಕಾರ. ನೋಡಬೇಕು ಒಟ್ಟಿನಲ್ಲಿ ಒಳ್ಳೇದಾಗಲಿ ಗುರು. ಅಂತೂ ಈ ಸಲ ನಮ್ಮ ಟೀಮ್ ಕಪ್ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿರಾಜ್ ಭಯ್ಯ ಮತ್ತು ಫ್ಯಾಬ್ ಡ್ಯುಪ್ಲೆಸಿ ಅವರು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಅವರು ಒಳ್ಳೆ ರಿಟರ್ನ್ ಆಗ್ತಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ಫ್ಯಾಬ್ ಡ್ಯುಪ್ಲೆಸಿ ಅವರು ಆಲ್ಮೋಸ್ಟ್ ಒಂದು 4 ಇಯರ್ಸ್ವರೆಗೂ ಆಡ್ಬೋದು ಕೆಪಬಿಲಿಟಿ. ಅವ್ರಿಗೊಂದು 14 ಇಯರ್ಸ್ ಪ್ಲಸ್ ಆಗಿನೂ ಆಗಿದೆ ಏಜು. ಒಟ್ಟಿನಲ್ಲಿ ನೋಡಬೇಕು ಹೇಗೆ ಅನಿಸ್ತು. ಸಿರಾಜ್ ಅವರು ಮತ್ತು ಫ್ಯಾಬ್ ಡ್ಯುಪ್ಲೆಸಿ ಅವರು ಪೋಸ್ಟ್ ಹಾಕಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆಲ್ಮೋಸ್ಟು. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹೇಗೆ ಅನಿಸ್ತು ಈ ಸಲ ನಮ್ಮ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ದವರು ಬೈ ಮಾಡಿದಂಥ ಪ್ಲೇಯರ್ಸ್ಗಳು ನಮ್ಮ ಟೀಮ್ಗೆ ಈ ಸಲ ಕಪ್ ತಂದು ಕೊಡ್ತಾರಾ ಇಲ್ವಾ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಂಗೆ ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.